ಪುನೀತ್ ಅಂತ ಬಿನ್ಮಂಗ್ಲ ನಮ್ಮದು ಸ್ವಂತ ಹುಟ್ಟೂರು. ಇವತ್ತು ನೀವೇನು ನೋಡ್ತಾ ಇದ್ದೀರ ಈ ಬಿನ್ಮಂಗ್ಲ ಕೆರೆ, ನಾವು 10-15 ವರ್ಷದಿಂದ ಕಾಯ್ತಾ ಇದ್ದೋ. ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ 15 ವರ್ಷದಿಂದ ಕಾಯ್ಕೊಂಡು ಬರ್ತಾ ಇದ್ದೋ. 5 ವರ್ಷ BJP ಟರ್ಮ್ ಇತ್ತು, 10 ವರ್ಷ JDS ಟರ್ಮ್ ಇತ್ತು. ಯಾವ MLAಗಳು ಬಂದು ಏನು ಮಾಡಲಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಶಾಸಕರು ನಮ್ಮ ಶ್ರೀನಿವಾಸಣ್ಣವ್ರು ಬಂದವರೆ, ಯುವಕರಿದ್ದಾರೆ. ಅವರು ಇದನ್ನ ಏನೋ ಕೆರೆ ಒಂದು ಪ್ರಾಮಿಸ್ ಮಾಡಿದ್ದಾರೆ, ಅವರು ಹೂಳೆಚ್ತೀನಿ ಅಂದ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಇವತ್ತು ವೃಷಭಾವತಿ ಬೇಕು ನಮಗೆ. ಯಾಕೆ ಅಂದರೆ 15-20 ವರ್ಷದಿಂದ ಈ ಕೆರೆ ಏನು ನೋಡ್ತಾ ಇದ್ದೀರಲ್ಲ, ಈ ನೀರು ವೃಷಭಾವತಿಗಿಂತ 100 ಪಟ್ಟು ಕೆಟ್ಟ ನೀರಿದು. ಇದನ್ನು ಕಂಪೇರ್ ಮಾಡ್ಕೊಂಡ್ರೆ ವೃಷಭಾವತಿ 100 ಪಟ್ಟು ಚೆನ್ನಾಗಿದೆ ನೀರು. ಇದನ್ನು ಅವರೇನು ಶಾಸಕರು ಡೈರೆಕ್ಟ್ ಮನೆಗೆ ಕುಡಿಯೋಕ್ಕೆ ಕೊಡ್ತೀನಿ ಅಂತ ಏನು ಹೇಳ್ತಾ ಇಲ್ಲ, ಅಂತರ್ಜಲ ವೃದ್ಧಿಗಾಗಿ ಮಾಡ್ತಾ ಇದ್ದಾರೆ. ಈಗ ಈ ನೀರಿನಂತೂ ನಾವು ನಿಲ್ಸೋಕ್ಕಾಗಲ್ಲ. ಇನ್ ಕೇಸ್ ಚೆನ್ನಾಗಿಲ್ಲ ಅಂದರೆ ವೃಷಭಾವತಿ ನಾವು ನಿಲ್ಲಿಸ್ಬೋದು ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ನಮ್ಗೆ ವೃಷಭಾವತಿ ಬರಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಕಕ್ಕಸ್ ನೀರು ಅಂತಿರಲ್ಲ ಸ್ವಾಮಿ. ಇವತ್ತು ಬಂದು ನೋಡಿ ಬಿನ್ಮಂಗ್ಲ ಕೆರೆನ, ಎಲ್ಲ ಕಾರ್ಖಾನೆಗಳು ವೇಸ್ಟು, ಗ್ಯಾರೇಜ್ ವೇಸ್ಟು, ಹಾಸ್ಪಿಟ್ಲದು ಸಿರಂಜಿನ್ಗಳು, ಆಮೇಲೆ ಕೋಳಿ ಅಂಗಡಿಗಳದ್ದು ವೇಸ್ಟ್ಗಳು ಎಲ್ಲ ಪ್ರತಿಯೊಂದು ತಂದು ಇದೇ ಕೆರೆಗೆ ಎಸಿತಾವ್ರೆ. ಇದಕ್ಕಿನ್ನ ನೆಲಮಂಗ್ಲ ಸ್ಯಾನಿಟ್ರಿ ಎಲ್ಲನೂ ಇದಕ್ಕೆ ಬಿಡ್ತಾ ಇದ್ದಾರೆ. ಇದಕ್ಕಿನ್ನ ಕಂಪೇರ್ ಮಾಡ್ಕೊಂಡ್ರೆ ವೃಷಭಾವತಿ ಎಷ್ಟೋ ಪಟ್ಟು ಚೆನ್ನಾಗಿದೆ. ನೀವು ನಿಮ್ಮ ರಾಜಕೀಯ ಅಭಿವೃದ್ಧಿಗೋಸ್ಕರ ನೀವು ಯಾವುದೇ ಕಾರಣಕ್ಕೂ ಇದನ್ನು ವಿರೋಧ ಮಾಡಬೇಡಿ. ನೀವು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಅಂತ ನಾವು ಕೇಳ್ಕೊಂತೀವಿ. ಈ ಪ್ರಾಜೆಕ್ಟ್ ಎಲ್ಲಿ ಚೆನ್ನಾಗಿ ಆಗ್ಬಿಟ್ರೆ ನಮ್ಮ ಶಾಸಕರಿಗೆ ಒಳ್ಳೆ ಹೆಸರು ಬತ್ತಾಯಿತು ಅಂತ ಅವರು ವಿರೋಧ ಮಾಡ್ತಾವ್ರೆ. ವಿರೋಧ ಮಾಡಿದ್ರೆ ಅವರು ಹೆಸರು ಆಗ್ತದೆ ಅಂತ ಅವರು ವಿರೋಧ ಮಾಡ್ಕೊಂಬತ್ತವ್ರೆ. ಬಟ್ ಅವರು ಮನ್ಸಾರ ವಿರೋಧ ಮಾಡ್ತಾ ಇಲ್ಲ ಅಂತ ಅನಿಸ್ತದೆ. ಯಾರ್ದೋ ಪ್ರೆಷರ್ಗೆ ವಿರೋಧ ಮಾಡ್ತಾ ಇದ್ದಾರೆ.